ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮೇಡಮ್, ತಮ್ಮ ಜರ್ನಿ ಯಾವ ರೀತಿ ಕೊಡಗಿನಿಂದ ಆರಂಭ ಆಗಿ ದುಬೈಗೆ ಹೋದ್ವು ಅಂತೇಳಿ ಒಂದಷ್ಟು ವೀಕ್ಷಕರಿಗೆ ಹೇಳ್ಬೋದಾ? ಟೀಚರ್ಸ್ ಗೈಡೆನ್ಸ್ ಅಲ್ಲಿ ಪ್ರೊಫೆಸರೇ ಆಗ್ಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ದುಬೈಯಲ್ಲಿ ವಿಕ್ಟೋರಿಯಾ ಕಾಲೇಜ್ ಅಂತ ಒಂದು ಕಾಲೇಜ್ ನಲ್ಲಿ ಸೇರ್ಕೊಂಡು ಅಫಿಲಿಯೇಟೆಡ್ ಟು ಕ್ಯಾಲಿಕಟ್ ಯೂನಿವರ್ಸಿಟಿ ಇತ್ತು. ನೀವು ನನ್ನ 3 ವರ್ಷದಿಂದಾನೇ ಕೇಳ್ತಾ ಇದ್ದೀರಾ, ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ಒಂದು ಇಂಟರ್ವ್ಯೂ ಕೊಡಿ ಅಂತ. ಆದ್ರೆ ನನ್ಗೆ ಅನ್ಸಿರೋದು ಸರ್, ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ, ಇಲ್ಲಿ ಕೂರ್ಲಿಕ್ಕೆ ಅರ್ಹಳು ಅಂತ. ಕೊಡಗಿನ ಈಗ ಅಲ್ಲೆಲ್ಲ ಸೇವೆ ಮಾಡಿದ್ರಿ, ಒಳ್ಳೆ ಉದ್ಯೋಗದಲ್ಲಿದ್ರಿ, ಬೇಕಾದಷ್ಟು ಹಣನೂ ಸಿಗ್ತಿತ್ತು, ಮನೆಯವ್ರಿಗೂ ಸಿಗ್ತಾಯಿತ್ತು. ಸಡನ್ ಆಗಿ ಕೊಡಗಿನ ಕಡೆ ನಿಮ್ಮ ಒಲವು ಯಾಕೆ ಜಾಸ್ತಿ? ಸೊ ನಾವು ಹಾಗೆ ದಿನಾಲು ಮಾತಾಡುವಾಗ, ವಿಡಿಯೋ ಫೋನ್ ಕಾಲ್ ಮಾಡುವಾಗ ಕಾಣ್ತಾ ಇದ್ದಿದ್ದು ತಂದೆ ತಾಯಿಯ ಕಣ್ಣಲ್ಲಿ ನಮ್ಮ ಹತ್ತಿರ ಇದ್ದ ಒಂದು ಒಲವು. ಅವರು ನಮ್ಮನ್ನು ಬೇಕು. ಬರೀಯೂ ಕೂಡ ಟರ್ಫ್ ಮೈದಾನದಲ್ಲಿ ದೊಡ್ಡ ಪ್ರಮಾಣದ ಯೋಗತಾನ, ಅದೆಲ್ಲ ಅದ್ಭುತದಲ್ಲಿ ಕೊಡಗಿನ ಒಂದು ಇತಿಹಾಸ ಪುಟದಲ್ಲಿ ಸೇರ್ಬೋದು. ಆ ಮಂಜು ಅಷ್ಟು ಚೆನ್ನಾಗಿ ಬೀಳ್ತಾ ಇತ್ತು, ಆ ವಾತಾವರಣ, ಅದರಲ್ಲಿ ಸಾವಿರಾರು ಮಕ್ಕಳು, ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಯೋಗಕ್ಕೆ ನಿಮ್ಮ ಜೀವನದಲ್ಲಿ ಹೇಗೆ ಅಟ್ರಾಕ್ಟ್ ಆಯ್ತು? ಕಾಲೇಜಲ್ಲಿ ಕೆಲಸ ಮಾಡುವಾಗೆಲ್ಲ ಖುಷಿ ಇರ್ತಿತ್ತು ಸರ್, ಮನೆಗೆ ಬರುವಾಗ್ಲೂ ಖುಷಿ ಇರ್ತಿತ್ತು. ಯಾವಾಗ ಒಂದ್ ಸ್ವಲ್ಪ ನಂಗೆ ಇಮೋಷನಲ್ ಬ್ಯಾಲೆನ್ಸ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಆಗ ಕಂಡುಕೊಂಡದ್ದು ನಾನು ಯೋಗವನ್ನು ಕಲಿಬೇಕು. ತಮ್ಮ ಯೋಗ ಥೆರಪಿಸ್ಟ್ ಫಂಡಮೆಂಟಲ್ ಕೌನ್ಸಿಲ್ ಆಗಿ ಕೂಡ ಈಗ ನೀವು ಕೆಲಸ ಮಾಡ್ತೀವಿ. ಕಳೆದ 6 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು. ಇದು ಹೇಗೆ ಆರಂಭ ಆಯ್ತು? ಆದ್ರೆ ನಾನಿಲ್ಲಿ ಕಂಡು ಬಂದಿದ್ದು, ಕೊಡಗಿನಲ್ಲಿ ಇಷ್ಟೊಂದು ಸುಂದರವಾದ ವಾತಾವರಣದಲ್ಲಿ ತುಂಬಾ ಮನೆಗಳಲ್ಲಿ ಯಾವ ರೀತಿಯಾದ ಖುಷಿ ಇಲ್ಲ, ಎಲ್ಲ ಮೆಟೀರಿಯಲ್ ಇದೆ ಸರ್. ಮೇಡಮ್, ಈಗ ಯಾವ ಮಟ್ಟಕ್ಕೆ ಬೆಳೆದಿದೆ? ಸಣ್ಣ ಮಗು ಏನಾರು ತಿನ್ನೋದಿಲ್ಲ, ಏನಾರು ಕುಡಿಯೋದಿಲ್ಲ ಅಂದ್ರೆ ಅಮ್ಮನೇ ಹೋಗಿ ಮೊಬೈಲ್ ಕೊಡೋ ಪರಿಸ್ಥಿತಿ. ಹೌದು. ಸೊ ಯಾವಾಗ ನನ್ನ ಮಗು ಆಯ್ತು, ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು, ಬೇಗ ಬೇಗ ಊಟ ಮಾಡಿಸುವ ಪರಿಸ್ಥಿತಿ ಬಂತು. ನಾನು ಕೂಡ ಆದ್ರೆ ಬೇಗ ಎಚ್ಚೆತ್ಕೊಂಡಿದ್ದೇನೆ. ನಾನು ಕೂಡ ಒಂದು 2-3 ತಿಂಗಳವರೆಗೆ ಕೊಟ್ಟದ್ದು ನಿಜ. ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಅಮೃತ್ ರಾಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತು ಕೊಡಗಿನ ಮಹಿಳೆಯಾಗಿ ದೂರದ ಒಂದು ದುಬೈಗೆ ಹೋಗಿ ಅಲ್ಲೊಂದಷ್ಟು ಕೆಲಸ ಮಾಡಿ, ಇಲ್ಲ ನಾನು ಕೊಡಗಿಗೆ ಹೋಗ್ಬೇಕು ಅಂತೇಳಿ ಮತ್ತೆ ಇಲ್ಲಿಗೆ ಬಂದ್ರಿ. ತಾವು ಒಂದು ದಕ್ಷಿಣ ಕೊಡಗಿನಲ್ಲಿ ವಾಸ ಮಾಡಿಕೊಂಡಿದ್ದು, ಎಲ್ಲರೊಟ್ಟಿಗೆ ಲವಲವಿಕೆಯಿಂದ ಪ್ರತಿನಿತ್ಯ ಖುಷಿಯಾಗಿರ್ತೀರಿ. ಮೇಡಮ್, ತಮ್ಮ ಜರ್ನಿ ಯಾವ ರೀತಿ ಕೊಡಗಿನಿಂದ ಆರಂಭ ಆಗಿ ದುಬೈಗೆ ಹೋದ್ವು ಅಂತೇಳಿ ಒಂದಷ್ಟು ವೀಕ್ಷಕರಿಗೆ ಹೇಳ್ಬೋದಾ ಅಂತ? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಮೃತ್ ರಾಕೇಶ್. ಮಧ್ಯಮ ವರ್ಗದ ಕುಪ್ಪುಡಿರ ತಿಲಕ್ ಮತ್ತೆ ರಾಣಿ ಮತ್ತೆ ನನ್ನ ಅಜ್ಜ ಫ್ರೀಡಮ್ ಫೈಟರ್ ಆದ ಮಾದಮಯ್ಯ ಅನಸೂಯ ಅವರ ಮೊಮ್ಮಗಳು ನಾನು. ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಮಧ್ಯಮ ವರ್ಗದಲ್ಲಿ ಜನಿಸಿ ನನ್ನ ಕೂಡ ಆಗಿನ ಕನಸಾಗಿತ್ತು ಒಂದು ದೊಡ್ಡ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ಬೇಕು ಅಂತ ಆಸೆ. ಆಗ ನಮ್ಮ ತಂದೆ ತಾಯಿ ನಮ್ಮನ್ನು ಸೇರಿಸಿದ್ದು ಸೆಂಟ್ ಆಂಟೋನಿ ಶಾಲೆಯ ವಿದ್ಯಾರ್ಥಿ ನಾನು. ಅದು ನನಗೆ ತುಂಬಾ ಕೂಡ ಹೆಮ್ಮೆ ಇದೆ. ನಿನ್ನೆ ಕೂಡ ಅಲ್ಲಿಯ ಒಂದು ಸೆಷನ್ ಇತ್ತು. 30 ವರ್ಷದ ಹಿಂದೆ ನನ್ನ ಟೀಚರ್ ಅನ್ನು ಭೇಟಿಯಾದ ಒಂದು ಖುಷಿ. ನಿನ್ನೆ ಸ್ವಲ್ಪ ಒಂದು 2 ಗಂಟೆ ಜಾಸ್ತಿನೇ ನಿದ್ದೆ ಮಾಡಿದ್ದೀನಿ. ಸೊ ಹೀಗೆ ನನ್ನ ಒಂದು ಚಿಕ್ಕ ಕುಟುಂಬದಲ್ಲಿ ಅಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಹುಟ್ಟಿದ ನಾನು ಚಿಕ್ಕದಿಂದಲೇ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ತಂದೆ ತಾಯಿಯರ ಮತ್ತೆ ಅಜ್ಜ ತಾತಂದಿರ ಇವರ ಬ್ಲಡ್ ಅಲ್ಲೇ, ರಕ್ತದಲ್ಲೇ ನಾನು ಅದೊಂದು ಕ್ವಾಲಿಟಿಯನ್ನು ಬೆಳೆಸ್ಕೊಂಡಿದ್ದೇನೆ. ಅದನ್ನ ಬೆಳೆಸ್ಲಿಕ್ಕೆ ನನ್ನ ತಂದೆ ತಾಯಿ ಕೂಡ ತುಂಬಾ ರೀತಿಯಾದ, ಯಾವತ್ತೂ ಕೂಡ ಈಗ್ಲೂ ಕೂಡ ನನ್ಗೆ ಯೋಚನೆ ಇದೆ ಸರ್. ಸ್ಕೂಲಲ್ಲಿ ಒಂದು ಪೇಟ್ರಿಯೋಟಿಕ್ ಸಾಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಮಕ್ಳಿಲ್ಲ ಹಾಡ್ಲಿಕ್ಕೆ, ಯಾರು ಸಹ ಇಲ್ಲ ಹಾಡ್ಲಿಕ್ಕೆ. ಆಗ ನನ್ನ ಅಮ್ಮ ಹೇಳಿದ್ರು, ಮಗ್ಲೆ ಯಾವಾಗ ನಿಂಗೆ ಸ್ಟೇಜ್ ಸಿಗ್ತದೆ ಸ್ಟೇಜ್ ಬಿಡ್ಲಿಕ್ಕಿಲ್ಲ, ಸ್ಟೇಜ್ ಅನ್ನು ಹೋಗಿ ನೀನು ಮಾಡ್ಕೊಳ್ಬೇಕು ಅಂತ. ಸೊ ಅವತ್ತು ನನ್ನ ವಾಯ್ಸ್ ನೀವೀಗ ಕೇಳ್ತಾ ಇರುವ ಹಾಗೆ ಹಾಡುವಂತ ವಾಯ್ಸ್ ಅಂತೂ ಅಲ್ಲ, ಹಾಡ್ಲಿಕ್ಕೆ ಆಗೋದೇ ಇಲ್ಲ ನನ್ಗೆ. ಆದ್ರೆ ಕೂಡ ಅವತ್ತು ನಾನು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಿದ್ದೀನಿ. ಸೊ ಅದ್ರಿಂದ ನನ್ಗೆ ಅವತ್ತು ಸಿಕ್ಕಿದ ಒಂದು ಆತ್ಮವಿಶ್ವಾಸ ಏನಂದ್ರೆ, ಹೇಗೆ ಒಂದು ಚಿಕ್ಕ ಪುಟ್ಟ ಸ್ಟೇಜ್ ಆದ್ರೆ ಇರ್ಲಿ, ನಮಗೆ ಒಂದು ಸೊಸೈಟಿಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಬಹುದು, ಅದನ್ನು ಚಿಕ್ಕದಿಂದಲೇ ನನ್ನ ತಂದೆ ತಾಯಿ ಆ ರೀತಿಯಲ್ಲಿ ತಗೊಂಡು ಬಂದಿದ್ದಾರೆ.
ಮತ್ತೆ ಅದನ್ನ ನಾನು ಆಂಟೋನೀಸ್ ಅಲ್ಲಿ ನನ್ನ ಸ್ಕೂಲಿಂಗ್ ಮುಗಿಸಿ ಡಿಗ್ರಿಯನ್ನು ಕಾವೇರಿ ಕಾಲೇಜ್ ವಿರಾಜ್ಪೇಟಲ್ಲಿ PU ಅನ್ನು ಬೆಂಗಳೂರಲ್ಲಿ ಓದ್ಕೊಂಡಿದ್ದೆ. ನನ್ನ ಅಣ್ಣನನ್ನು ನಾನು ಫಸ್ಟ್ PUC ಅಲ್ಲಿ ಇದ್ದಾಗ ಕಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಂಗಳೂರಿನ ಬಿಟ್ಟು ನಾನು ಕೊಡಗಿಗೆ ಬಂದೆ. ವಿರಾಜ್ಪೇಟ್ ಕಾವೇರಿ ಕಾಲೇಜಲ್ಲಿ ನಾನು 3 ವರ್ಷ ನನ್ನ ಡಿಗ್ರಿಯನ್ನು ಮುಗಿಸ್ಕೊಂಡೆ. ಅಲ್ಲಿ ಕೂಡ ಅಷ್ಟೇ ಬೆಂಗಳೂರಿಂದ ಬಂದವಳು ಅಂತ ನನಗೆ ಸ್ವಲ್ಪ ಕೊಂಬು. ಆಗ ಯಾರ ಜೊತೆ ನಾನು ಕೊಡೋ ಭಾಷೆಯಲ್ಲಿ ಮಾತಾಡೋದಿಲ್ಲ. ನನ್ನ ಫ್ರೆಂಡ್ಸ್ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು. ಎಲೆಕ್ಷನ್ ಬಂತು. ಆಗ ಎಲೆಕ್ಷನ್ ಅಂದ್ರೆ ತುಂಬಾ ದೊಡ್ಡ ವಿಷಯ ಸರ್. RSS ಅವರೆಲ್ಲ ಬರೋದು ತುಂಬಾ. ಆಗ ಒಂದು ಕಾಲೇಜದು ಲೀಡರ್ ಅಂದ್ರೆ ಆಲ್ಮೋಸ್ಟ್ ಈಗ ಪೊನ್ನಣ್ಣ ಸರ್ ಅವರಿಗೆ ಎಷ್ಟೊಂದು ಪವರ್ಫುಲ್ ಇದೆ, ಅಷ್ಟೇ ನಮ್ಗೆ ಕೂಡ ಆಗ ಒಂದು ಪವರ್, ಅದೊಂದು ಖುಷಿ. ಸೊ ಹಾಗೆ ನಮ್ಗೆ ಫಸ್ಟ್ ಇಯರ್ ಅಲ್ಲಿ ಎಲೆಕ್ಷನ್ ಬಂದು ಚಿಕ್ಕ ಪೋಸ್ಟ್ ಇತ್ತು, ಅಸಿಸ್ಟೆಂಟ್ ಕಲ್ಚರಲ್ ಲೀಡರ್. ನನಗೆ ಆಗ ಇಂಗ್ಲಿಷ್ ಒಳ್ಳೆ ಉಂಟು, ಮಾತಾಡ್ಲಿಕ್ಕೆ ಬರ್ತದೆ, ಹೇಳೋ ಕೊಂಬು, ಮತ್ತೆ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಬರ್ತದೆ. ನಿತ್ತೆ ಎಲೆಕ್ಷನ್ಗೆ ನಿತ್ತೆ ಸರ್. ತುಂಬಾ ಕಮ್ಮಿ ಓಟಿನಲ್ಲಿ ಸೋತೆ ಫಸ್ಟ್ ಇಯರ್ ಅಲ್ಲಿ ತುಂಬಾ ಕಮ್ಮಿ ಓಟಲ್ಲಿ ಸೋತೆ. ಮನೆಗೆ ತುಂಬಾ ಬೇಸರದಲ್ಲಿ ಕೂಡ ಬಂದೆ. ಆಗ ಅಮ್ಮನ್ಗೆ ಹೇಳ್ದೆ, ನಾನು ಹೀಗೆ ತುಂಬಾ ಕಮ್ಮಿ ಓಟಲ್ಲಿ ಸೋತಿದ್ದೀನಿ. ಅಮ್ಮಂದು ಒಂದೇ ಮಾತು, ನೀನು ಈ ಫಸ್ಟ್ ಇಯರ್ ಹೋಯ್ತು, ಲೀಡರ್ ಆಗ್ಲಿಲ್ಲ, ಇನ್ನು ನಿನಗೆ ಇರೋದು ದೊಡ್ಡ ಪೋಸ್ಟ್, ಪ್ರೆಸಿಡೆಂಟ್ ಕಾಲೇಜ್ದು VP ವೈಸ್ ಪ್ರೆಸಿಡೆಂಟ್ ಆಗೋ ಒಂದು ಪೋಸ್ಟ್ ಇದೆ ಅಮೃತ್ ಫೈನಲ್ ಇಯರ್ ಅಲ್ಲಿ. ನಿನ್ಗೆ ನಾವು ಕಲ್ಸಿದ್ದು ಎಲ್ಲರ ಜೊತೆ ಪ್ರೀತಿಯಂದಿರ್ಬೇಕು ಅಂತ, ಕೊಬ್ಬಿನಲ್ಲಿ ಇರ್ಬೇಕಂತಲ್ಲ. ನೀನು ಅದನ್ನು ಮಾಡಿದಕ್ಕೆ ನೀನು ಕಳ್ಕೊಂಡಿದೀಯ. ಇನ್ನು 2 ವರ್ಷದಲ್ಲಿ ನೀನು ಎಲ್ಲರ ಪ್ರೀತಿಯನ್ನು ಗಳಿಸ್ಬೇಕು. ಎಲ್ಲದ್ರಲ್ಲೂ ನೀನು ಎಲ್ಲಾ ಮಕ್ಕಳನ್ನು ನೀನು ಒಬ್ಳೇ ಮುಂದೆ ಹೋಗೋದಲ್ಲ, ಎಲ್ಲರನ್ನು ಕರ್ಕೊಂಡು ನೀನು ಮುಂದೆ ಹೋಗ್ಬೇಕು. ಇದನ್ನು ಹೇಳ್ಬೇಕು, ನಾನು ಬೇಕಂತ ಹೇಳ್ಕೊಳ್ಳೋದಲ್ಲ ಸರ್. ನಾನು ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಕಾಮರ್ಸ್ ಅಲ್ಲಿ ಆಗಿತ್ತು. ಅಲ್ಲದಿದ್ರೆ ಆರ್ಟ್ಸ್ ಮಕ್ಕಳು ತುಂಬಾ, ಹಾಗಾಗಿ ಅವರಿಗೆ ಓಟ್ ಬೀಳೋದು ಎಲ್ಲಾ ವರ್ಷ ನಿಲ್ಲುವಾಗ. ನಾನೀಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಡಿ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲಾ ವರ್ಷ ಫೈನಲ್ ಇಯರ್ ಆರ್ಟ್ಸ್ ಮಕ್ಕಳೇ ಪ್ರೆಸಿಡೆಂಟ್ ಆಗೋದು, ಆರ್ಟ್ಸ್ ಮಕ್ಕಳೇ ಸೆಕ್ರೆಟರಿ ಆಗೋದು, ಕಾಮರ್ಸ್ ಮಕ್ಕಳಿಗೆ ಪೋಸ್ಟ್ ಸಿಗೋದು ತುಂಬಾ ಕಮ್ಮಿ. ಆಗ ಆರ್ಟ್ಸ್ ತಗೊಳ್ಳೋರು ಸ್ವಲ್ಪ ಜಾಸ್ತಿ ಇದ್ರು. ಸೊ ಹಾಗೆ ನಾನು ಆಗ ಹೇಗೆ ಗೆಲ್ಬೇಕಂತ ಉದ್ದೇಶ ಇದ್ರೂ ಕೂಡ ಬೇರೆಯಲ್ಲಿ ನಾನು ಅಮ್ಮ ಪ್ರೀತಿಯಿಂದ ಹೋಗ್ಬೇಕು ಅಂತ ಹೇಳಿದ್ ನೆನಪಿದ್ದ ಕಾರಣ ಕ್ಲಾಸ್ ರೂಮ್ ಅಲ್ಲಿ ಅರ್ಧ ಗಂಟೆ ಇರ್ತೇನೆ. ಅಲ್ಲಿಂದ ಏನಾದ್ರೂ ಒಂದು ಆಕ್ಟಿವಿಟಿಗೆ ಒಂದು ಸರ್ಕ್ಯುಲೇಷನ್ ಬರ್ತದೆ, ನಾನು ಕ್ಲಾಸ್ ರೂಮ್ ಅಲ್ಲಿ ಇಲ್ಲ. ಆದ್ರೆ ಮಾರ್ಕ್ಸ್ ಬರುವಾಗ ಮಾರ್ಕ್ಸ್ ಕೂಡ ತೆಗಿತಾ ಇದೆ, ಒಂದು ಸತ್ತು ಬಿದ್ದು ಓದಿ ಹೇಗೆ ಮಾರ್ಕ್ಸ್ ಬರ್ತಾ ಇತ್ತು. ಹಾಗೆ ನನ್ನ ಒಂದು ಡಿಗ್ರಿಯಲ್ಲಿ ನಾನು ಕಲ್ತದ್ದು ಅಷ್ಟಿಷ್ಟಲ್ಲ. ಇಟ್ಟಿರ ಬಿದ್ದಪ್ಪ ಸರ್, ಕಮಲಾಕ್ಷಿ ಮ್ಯಾಮ್, ಉಷಲತಾ ಮ್ಯಾಮ್, ಇನ್ನು ಹೀಗೆ ದೇಚಮ್ಮ ಮ್ಯಾಮ್ ಸ್ಪೋರ್ಟ್ಸ್ ಅಲ್ಲಿ, ಹೀಗೆ ಇವರೆಲ್ಲ ನಮ್ಮನ್ನು ಯಾವತ್ತು ನಿಮ್ಗೆ ಆಗುತ್ತೆ ಮಕ್ಳೆ ಅಂತ ಹೇಳಿ ಲಾಸ್ಟಿಗೆ ನಮ್ಮನ್ನ ತಡೆಯುವುದೇ ಕಷ್ಟ ಆಗಿತ್ತು. ಯಾವಾಗ ನೋಡಿದ್ರು ಕಾಂಪಿಟೇಷನ್. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕಾಲೇಜಲ್ಲಿ ಕಾಂಪಿಟೇಷನ್, ಕಾವೇರಿ ಕಾಲೇಜ್ ಗೋಣಿಕೊಪ್ಪದಲ್ಲಿ ಕಾಂಪಿಟೇಷನ್. ನಾನು ಅದನ್ನು ಹುಡುಕುದೇ ಕೆಲಸ ಪೇಪರ್ ಅಲ್ಲಿ, ಎಲ್ಲೆಲ್ಲ ಕಾಂಪಿಟೇಷನ್ ಉಂಟು ಅಂತ. ಸೊ ನನ್ಗೆ ಅಲ್ಲಿಂದಾನೇ ಸ್ಟೇಜ್ ಅನ್ನೋದನ್ನ ತುಂಬಾ ಇಷ್ಟಪಟ್ಟು ತಗೊಳ್ಳೋ ಒಂದು ಕೆಲಸ ಆಗಿತ್ತು ಸರ್. ಸೊ ಟೀಚರ್ಸ್ ಉಷಲತಾ ಮ್ಯಾಮ್, ನಾನು ಯಾವತ್ತೂ ಅವ್ರಿಗೆ ಗ್ರಾಟಿಟ್ಯೂಡ್ ನಂದು. ಅವ್ರು ನನ್ಗೆ ಹೇಳ್ತಾ ಇದ್ರು, ಅಮೃತ್ ನೀನು ಟೀಚಿಂಗ್ ಲೈನ್ಗೆ ಹೋಗ್ಬೇಕು, ನೀನು ಕಾಲೇಜ್ ಮಕ್ಕಳಿಗೆ ಪಾಠ ಮಾಡ್ಬೇಕು, ಸ್ಕೂಲಿಗೆ ಅಲ್ಲ. ನೀನು ಕಾಲೇಜ್ ಮಕ್ಕಳಿಗೆ ಪಾಠ ಮಾಡ್ಬೇಕು, ನೀನ್ ಮಾಸ್ಟರ್ಸ್ ಆಫ್ ಕಾಮರ್ಸ್ ಮಾಡ್ಬೇಕು, MCOM ಮಾಡ್ಬೇಕು. MBA ಮಾಡಿದ್ರೆ ನೀನು IT ಗೆ ಹೋಗ್ಬಿಡ್ತೀಯ, IT ಇನ್ಫೋಸಿಸ್ ಆತರ ಕೆಲಸ ಕೊಟ್ಟೋಗ್ತೀಯ, ನೀನು ಕನ್ಸಲ್ಟೆಂಟ್ ಜಾಬ್ ಆತರ ಹೊಟ್ಟೋಗ್ತೀಯ, HR ಜಾಬ್ಗೆ. ನೀನು ಮಾಸ್ಟರ್ ಆಫ್ ಕಾಮರ್ಸ್ ಮಾಡ್ಬೇಕು ಅಂತ. ಸೊ ನಮ್ಮ ಮೆರಿಟ್ ಕೋಟದಲ್ಲಿ ನನಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿನ ಆಳ್ವಾಸ್ ಕಾಲೇಜ್ ಮೂಡ್ಬಿದ್ರಿಯಲ್ಲಿ ಸರ್ ಎಲ್ಲಾ ಮಕ್ಕಳಿಗೆ 2 lakhs ಫೀಸ್ ಆಗಿದ್ರೆ ನಾನು ಬರೀ 25,000 rupees ನಂದು ಫಸ್ಟ್ ಇಯರ್ ಫೀಸ್ ಆಗಿತ್ತು. ಯಾಕಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಸರ್ಟಿಫಿಕೇಟ್ಸ್ ಇಷ್ಟು ಸರ್, ಅದು ಆಳ್ವಾಸ್ ಅಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ಇದ್ರಲ್ಲೆಲ್ಲ ಹುಷಾರಿದ್ರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನೀವು ಫಸ್ಟ್ ರೌಂಡ್ ಸರ್ ನ ಮೀಟ್ ಮಾಡುವಾಗ ಮೋಹನ್ ಆಳ್ವ ಸರ್ ಅನ್ನು ಮೀಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ನೀವು ನಿಮ್ಮನ್ನ ಎಕ್ಸಿಬಿಟ್ ಮಾಡೋದ್ರಲ್ಲಿ ಟ್ಯಾಲೆಂಟೆಡ್ ಇದ್ರೆ ಅವರು ಫ್ರೀ ಎಜುಕೇಶನ್ ಕೂಡ ಕೊಡ್ತಾರೆ. ತುಂಬಾ ಮಕ್ಕಳಿಗೆ ನಾನ್ ಸೇರಿದ ಮೇಲೆ ಕೂಡ ನಮ್ಮ ಊರಿನ ಅವ್ರ ಫ್ಯಾಮಿಲಿ ನೇಮ್ ಮರ್ತೋಯ್ತು, 2 ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇದ್ದವ್ರಿಗೆ ಸರ್ ನಾನು ಫ್ರೀ ಸೀಟ್ ಅನ್ನು ಹೇಳ್ಕೊಟ್ಟಿದ್ದೇನೆ ಹೇಗೆ ಮಾಡ್ಕೊಳ್ಬಹುದು ಅಂತ. ಸೊ ಹೀಗೆ ನನ್ನ ಡಿಗ್ರಿಯಲ್ಲಿ ಅಲ್ಲಿ ಮುಗೀತು. ಮೆರಿಟ್ ಸೀಟ್ ಅಲ್ಲಿ ಆಳ್ವಾಸ್ ಕಾಲೇಜ್ ಸೇರ್ಕೊಂಡೆ. ಮಾಸ್ಟರ್ ಡಿಗ್ರಿಯಲ್ಲಿ ಕೂಡ ನನಗೆ ಕಾಲೇಜಲ್ಲೇ ಆಫರ್ ಇತ್ತು, ನೀವು ಇಲ್ಲೇ ಸೇರ್ಕೊಳ್ಳಿ ಕೆಲ್ಸಕ್ಕೆ ಅಂತ. ಫಸ್ಟ್ ಇಯರ್ ಮಾಸ್ಟರ್ ಕಾಮರ್ಸ್ ಅಲ್ಲಿ ನಮ್ಮ ಟೀನೇಜ್ ಗಳಲ್ಲಿ ಸರ್ ಹೇಳ್ಬೇಕಂದ್ರೆ ನಾನು ಕೂಡ
ಒಂದು ಟೀನೇಜ್ ತಪ್ಪುಗಳಿಗೆ ಬಲಿಯಾದವಳು ನಾನು ಕೂಡ. ಎಲ್ಲರೂ ಆಗ್ತಾರೆ ಚಿಕ್ಕ ಪುಟ್ಟ ತಪ್ಪುಗಳು, ದೊಡ್ಡದೇನಲ್ಲ. ಈಗ ಮಾಡ್ತಾ ಇರೋ ಮಕ್ಕಳ ತಪ್ಪುಗಳ ಮುಂದೆ ನಾವೇನೂ ಇಲ್ಲ. ಒಂದ್ ಜಾಸ್ತಿ ಆದ್ರೆ ಒಂದು ಫೋನ್ ಮಾಡಿರ್ಬೋದು, ಅಲ್ಲೋ ಎಲ್ಲಾದ್ರೂ ಹೋಗಿ ಒಂದು ಕಾಫಿ ಕುಡ್ದಿರ್ಬೋದು. ಇದು ಬಿಟ್ಟು ಅದೇ ದೊಡ್ಡದಾಗ್ತ, ಅದು ಆಗ ದೊಡ್ಡದಾಗ್ತಿತ್ತು. ಸೊ ಎಲ್ಲರ ಒಂದು 13 ವಯಸ್ಸಿಂದ ಒಂದು 22 ವರ್ಷವರೆಗೆ ಸರ್ ಚಿಕ್ಕ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ ಯಾರ ಅದರಲ್ಲಿ ನಂದು ಕೂಡ ಚಿಕ್ಕ ಪುಟ್ಟ. ನನ್ಗೆ ಈಗ್ಲೂ ಕೂಡ ಅವರಿಗೆ ನಾನು ಏನ್ ಹೇಳಿರುತ್ತೆ, ತಪ್ಪಾಗಿದ್ದನ್ನು ನಾನು ಕ್ಷಮೆ ಕೇಳಿದ್ರಲ್ಲೂ ತಪ್ಪಾಗೋದಿಲ್ಲ. ಯಾರಿಗಾದ್ರೂ ಬೇಸರ, ಟೀಚರ್ಸ್ಗಿರ್ಬೋದು, ಫ್ರೆಂಡ್ಸ್ಗಿರ್ಬೋದು, ಅವ್ರಿಗೆ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಸಹ ಫೋನ್ ಮಾಡಿ ಕೇಳಿದ್ದೇನೆ. ಈಗ 20 ವರ್ಷ ಆದ್ಮೇಲೆ ಕೂಡ ಫೋನ್ ಮಾಡಿ ಕೇಳಿದ್ದುಂಟು. ಸೊ ಅದು ಮನ್ಸಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಹೀಗೆ ನಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ನಾನು ಫಸ್ಟ್ ಇಯರ್ ಓದ್ತಾ ಇರ್ಬೇಕಾದ್ರೆ ನಮ್ಮದು ಒಂದು ಕಾಲೇಜ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಮಜವಾದ ಟೈಮ್ ಅಲ್ಲಿ ಭೇಟಿ ಆಗಿದ್ದು ನಮ್ಮ ರಾಕೇಶ್ ಅವರನ್ನು ಭೇಟಿಯಾಗಿದ್ದು ನಾವು ಮೃತ್ಯುಂಜಯ ದೇವಸ್ಥಾನದಲ್ಲಿ ಒಂದು ಕೋ ಇನ್ಸಿಡೆನ್ಸ್ ಆಗಿ ಮೀಟ್ ಮಾಡಿದ್ವಿ. ಹೌದು, ಅಲ್ಲಿಂದ ನಾವು ಈಗ ಮದ್ವೆ ಆಗಿ 15 ವರ್ಷ ಆಗಿದೆ. ನನಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಟೀನೇಜ್ಗೆ ಬಂದಿರೋ ಮಗಳಿದ್ದಾಳೆ, 13 ವರ್ಷದ ಮಗಳಿದ್ದಾಳೆ, 6 ವರ್ಷದ ಮಗನಿದ್ದಾನೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಸೊ ಇದಕ್ಕೆಲ್ಲ ನಾನು ಇವತ್ತು ಇಲ್ಲಿ ನಿಮ್ ಜೊತೆ ಕೂತ್ಕೊಂಡು, ನೀವು ನನ್ನ 3 ವರ್ಷದಿಂದಾನೇ ಕೇಳ್ತಾ ಇದ್ದೀರಾ ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ಒಂದು ಇಂಟರ್ವ್ಯೂ ಕೊಡಿ ಅಂತ. ಆದ್ರೆ ನನ್ಗೆ ಅನ್ಸಿರೋದು ಸರ್, ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ, ಇಲ್ಲಿ ಕೂರ್ಲಿಕ್ಕೆ ಅರ್ಹಳು ಅಂತ. ನನ್ಗೆ ಮುಂಚೆ ಆಗ್ತಾ ಇರ್ಲಿಲ್ಲ, ಕೆಲಸ ಮಾಡ್ತಾ ಇದ್ದೆ ಆದ್ರೆ ಮನ್ಸಿಗೆ ಕೇಳ್ತಾ ಇರ್ಲಿಲ್ಲ. ಈಗ ಹೋಗಿ ಅಷ್ಟೇನ್ ದೊಡ್ಡವಳೇನೋ ಆಗಿದ್ದೀನಿ ಅಂತ ಅಲ್ಲ, ಆದ್ರೂ ಕೂಡ ಎಲ್ಲೋ ಒಂಥರ ಕಂಫರ್ಟೇಬಲ್ ಅನ್ಸ್ತಾ ಇರ್ಲಿಲ್ಲ. ಈಗ ನೀವು ತುಂಬಾ ಜನರನ್ನ ಕರೀತೀರಾ, ಮಾತಾಡ್ಸ್ತೀರಾ, ನಿಮ್ಗೆ ನೋಡ್ತಾ ಇರ್ತೀರಾ ಈ ಫೀಲ್ಡ್ ಅಲ್ಲಿ. ಆದ್ರೆ ನನ್ನನ್ನು ಕರೆದಾಗ ಅದಕ್ಕೆ ಕ್ಷಮೆ ಇರ್ಲಿ. 2 ವರ್ಷದಿಂದ ನಾನು ಕೇಳ್ತಾನೆ ಇದ್ದೀನಿ. ಸೊ ಇದು ನನ್ನ ಹಸ್ಬೆಂಡಿನ ಸಪೋರ್ಟ್ ಇಂದ ನಾನು ಇವತ್ತು ಏನನ್ನ ಇದೀನಿ, ರೀಚ್ ಆಗಿದ್ದೀನಿ. ಅದು ನನ್ನ ತಂದೆ ತಾಯಿ, ನನ್ನ ಅತ್ತೆ, ನನ್ನ ಗುರುಗಳು, ನನ್ನ ಯೋಗ ಫೀಲ್ಡ್ಗೆ ತಂದ ಗುರುಗಳು, ನನ್ನ ಮುಖ್ಯವಾಗಿ ನನ್ನ ಪತಿದೇವರು ಅಂತ ಹೇಳ್ತೀನಿ. ಮತ್ತೆ ನನ್ನ ಮಕ್ಕಳು ಕೂಡ ಇದಕ್ಕೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಸರ್. ಮೇಡಮ್, ತಮ್ಮನ್ನ ರಾಕೇಶ್ ಏನ್ ಅಮೃತ್ ಅಂತ ಹೇಳ್ತೀರಿ, ಯೋಗ ಅಂತ ಹೇಳಿದ್ರೆ ಅಲ್ಲಿ ಅಮೃತ್ ಇರಲೇಬೇಕು. ಅವ್ರದ್ದೇ ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮಗಳಿರ್ತದೆ. ಬರೀ ಯೋಗಕ್ಕೆ ಸೀಮಿತ ಆಗ್ತಾ ಇಲ್ಲ, ಅವರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಿಗೆ ಅಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ವಿಶೇಷವಾಗಿ ದಕ್ಷಿಣ ಕೊಡಗಿನ ಮೂಲೆಯಿಂದ ಮೂಲೆಯವರೆಗೂ ಕೂಡ ಎಲ್ಲ ಕಡೆ ಜನರ ಬಾಯಲ್ಲಿ ಅಮೃತ್ ಬಂದರೆ ಈ ರೀತಿ ಮಾಡ್ತಾರೆ. ಖುಷಿ ಆಗುತ್ತೆ ಅವ್ರ ಜೊತೆ ಮಕ್ಕಳನ್ನ ಕಳಿಸ್ಲಿಕ್ಕೆ, ಬೆರಿಲಿಕ್ಕೆ ಅಂತೇಳಿ. ನೀವು ದುಬೈಲಿದ್ದಾಗ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳಾಗಿದ್ವಿ ಅಂತ? ಸರ್, ದುಬೈಗೆ ಹೋಗಿದ್ದೆ ಹಸ್ಬೆಂಡ್ ಅಲ್ಲಿ ಇದ್ದಿದ್ರಿಂದ, ಅವ್ರ ಕೆಲ್ಸದ್ರಲ್ಲಿ ಇದ್ದಿದ್ರಿಂದಾನೇ ನಾನು ಫಸ್ಟ್ ಇಯರ್ MCOM ಅಲ್ಲಿ ನಾ ಮದ್ವೆ ಆಗಿದ್ದು. ಸೊ ಮತ್ತೆ ಮದ್ವೆ ಆಗಿ ಕೂಡ ನಾನು ಸೆಕೆಂಡ್ ಇಯರ್ ಅಲ್ಲಿ ಇನ್ನೂ ಒಂದು ಸೆಮಿಸ್ಟರ್ ಇತ್ತು. ಸೊ ಅದನ್ನು ನಾನು ಮತ್ತೆ ಮದ್ವೆ ಆಗಿ ಹೋಗಿದ್ದು ಗಂಡನ ಮನೆಗೆಲ್ಲ, ಮತ್ತೆ ಹೋಗಿದ್ದು ಹಾಸ್ಟೆಲಿಗೆ. 6 ತಿಂಗಳು ಹಾಸ್ಟೆಲ್ ಮುಗಿಸಿ ನಂದು ಮಾಸ್ಟರ್ ಡಿಗ್ರಿ ಮುಗಿಸಿ ನಾನು ದುಬೈಗೆ ಹೋದದ್ದು ಸರ್. ಸೊ ನಾವು ಓದ್ಕೊಂಡಿದ್ದು MCOM ಆದ್ರಿಂದ ನಾನು ನನಗೆ ಟೀಚರ್ಸ್ ಗೈಡೆನ್ಸ್ ಅಲ್ಲಿ ಪ್ರೊಫೆಸರೇ ಆಗ್ಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ದುಬೈಯಲ್ಲಿ ವಿಕ್ಟೋರಿಯಾ ಕಾಲೇಜ್ ಅಂತ ಒಂದು ಕಾಲೇಜ್ ನಲ್ಲಿ ಸೇರ್ಕೊಂಡು, ಅಫಿಲಿಯೇಟೆಡ್ ಟು ಕ್ಯಾಲಿಕಟ್ ಯೂನಿವರ್ಸಿಟಿ ಇತ್ತು, ಅದಕ್ಕೆ ಸೇರ್ಕೊಂಡಿದ್ದೆ. ಚೆನ್ನಾಗಿ ಮಕ್ಕಳ ಜೊತೆ ಬೆರೀತಾ ಇದ್ದೆ. ಅಲ್ಲಿ ಕಂಡು ಬರೋ ಮಕ್ಕಳೇ ಬೇರೆ ಸರ್, ಅಲ್ಲಿಗೂ ಇಲ್ಲಿಗೆ ಬಾರಿ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಬರೋ ಮಕ್ಕಳೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ ಅಲ್ಲೇ ಬರ್ತಾರೆ, ಅವ್ರಿಗೆ ಆಲ್ರೆಡಿ ಬಿಸ್ನೆಸ್ ಐಡಿಯಾ ಎಲ್ಲ ತುಂಬಾ ಇದೆ. ಬುಕ್ಕಿನ ಬದನೆಕಾಯಿ ಹೇಳಲಿಕ್ಕೆ ಏನೂ ಇಲ್ಲ ಅಲ್ಲಿ ನಿಜವಾದ ಜೀವನದ ಚರ್ಚೆ. ಹಾಗೆ ಅಲ್ಲಿ ಒಂದು ಸ್ಮಾರ್ಟ್ ಆಗಿ ಒಂದು USP ಕ್ಲಾಸ್ಗೆ ತಗೊಂಡು ಹೋದ್ರೆ ಆಯ್ತು. ಅದರಲ್ಲಿರುವ ಒಂದು ಬಿಸ್ನೆಸ್ ನಾನು ಏನಾದ್ರೂ ಹೇಳಲಿಕ್ಕೆ ಶುರು ಮಾಡುವಾಗ್ಲೇ ಅವ್ರಿಗೆಲ್ಲ ವಿಷಯ ಗೊತ್ತು. ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಇದೆ, ಯಾಕಂದ್ರೆ ಡೈಲಿ ಲೈಫ್ ಅವರು ಬಿಸ್ನೆಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಆದ ಕಾರಣ ನಾನು ದುಬೈಗೆ ಹೋದದ್ದು ಸರ್. ಗಂಡ ಅಲ್ಲಿದ್ದ ಕಾರಣ ತುಂಬಾ ಖುಷಿಯಲ್ಲಿ 8 ವರ್ಷ ನಾನು ದುಬೈ ಕಾಲೇಜ್ ನಲ್ಲಿ ಕೆಲಸ ಮಾಡಿ, ಅಲ್ಲಿ ಕೂಡ ಒಳ್ಳೆಯ ಒಂದು ಪ್ರಮೋಷನ್ ಎಲ್ಲ ಸಿಕ್ಕಿ, ಒಳ್ಳೆ ಸಂಬಳ ಕೂಡ ಸಿಕ್ಕಿ, ಬಿಡುವ ಟೈಮಲ್ಲಿ ತುಂಬಾ ಯೋಚನೆ ಹೋಗಿ ಹೇಗೆ ಅಂತ. ಕೊಡಗಿನ ಈಗ ಅಲ್ಲೆಲ್ಲ ಸೇವೆ ಮಾಡಿದ್ರಿ, ಒಳ್ಳೆ ಉದ್ಯೋಗದಲ್ಲಿದ್ರಿ, ಬೇಕಾದಷ್ಟು ಹಣನೂ ಸಿಗ್ತಿತ್ತು, ಮನೆಯವ್ರಿಗೂ ಸಿಗ್ತಾ ಇತ್ತು. ಸಡನ್ ಆಗಿ ಕೊಡಗಿನ ಕಡೆ ನಿಮ್ಮ ಒಲವು ಯಾಕೆ ಜಾಸ್ತಿ? ಸರ್, ನಾನು ಮತ್ತೆ ನನ್ನ ರಾಕೇಶ್ ಅವರು ಇಬ್ರು ಕೂಡ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್. ನಾವು ಫ್ರೆಂಡ್ಸ್ಗಳ ಜೊತೆ ಖಂಡಿತವಾಗಿಯೂ ನನ್ನ ಕಾಲೇಜಲ್ಲಿ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಇದ್ರು. ಆದ್ರೆ ಮದ್ವೆ ಆದ್ಮೇಲೆ ನಾವು ಫ್ಯಾಮಿಲಿಯಲ್ಲೇ ಟೈಮ್ ಕಳೆಯೋದು ಜಾಸ್ತಿ.
ಸೊ ನಾವು ಹಾಗೆ ದಿನಾಲು ಮಾತಾಡುವಾಗ ವಿಡಿಯೋ ಫೋನ್ ಕಾಲ್ ಮಾಡುವಾಗ ಕಾಣ್ತಾ ಇದ್ದಿದ್ದು ತಂದೆ ತಾಯಿಯ ಕಣ್ಣಲ್ಲಿ ನಮ್ಮ ಹತ್ತಿರ ಇದ್ದ ಒಂದು ಒಲವು. ಅವರು ನಮ್ಮನ್ನು ಬೇಕು, ನಮ್ಮ ಮಕ್ಕಳು ಇದ್ರೆ ಚೆನ್ನಾಗಿರ್ತಿತ್ತು ಹತ್ರದಲ್ಲಿ, ಈ ರೀತಿಯ ಇದ್ರಲ್ಲಿ ನಾವಿಬ್ರು ಒಂದು ಕಾಮನ್ ಡಿಸ್ಕಷನ್ ಅಲ್ಲಿ ಕೂತು ಮ್ಯೂಚುವಲ್ ಆಗಿ ತಗೊಂಡಿದ್ದ ಒಂದು ತೀರ್ಮಾನ ಸರ್. ನಾವು ಕೊಡಗಿಗೆ ಬಂದು ಅವರ ತಾಯಿ ಇರ್ಬೋದು, ನನ್ನ ತಂದೆ ತಾಯಿ ಇರ್ಬೋದು, ಎಲ್ಲರ ಜೊತೆ ಒಂದು ಖುಷಿಯಾಗಿ ಇರುವ. ಬಟ್ ಇಬ್ರು ಬಿಟ್ಟು ಬಂದ್ರೆ ಸೋರ್ಸ್ ಆಫ್ ಇನ್ಕಮ್ಗೆ ಹೊಡೆತ ಬೀಳುತ್ತೆ ಸರ್. ಸೊ ನಾವೇನು ರಿಚ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿದವರು, ಕಷ್ಟಪಟ್ಟು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಿದವರು. ಇವತ್ತು ನಾವೇನಿದೀವಿ ಪ್ರತಿಯೊಂದು ಸ್ಕ್ರಾಚ್ ಅಲ್ಲಿ ನಾವು ಬಿಲ್ಡ್ ಮಾಡಿದವರು. ಆಗಿರುವಾಗ ನಾನು ತಂದೆ ತಾಯಿರ ಜೊತೆ ಬಂದು ನೀನು ಮೊದ್ಲಿರು, ನಾ ಬರ್ತಾ ಹೋಗ್ತಾ ಇರ್ತೇನೆ, ಆಮೇಲೆ ಎಲ್ಲರೂ ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ನಾನು ಕೂಡ ಮೆಲ್ಲ ಸೆಟಲ್ ಆಗ್ತೇನೆ. ಸೊ ಆಗ ನಾವು ಬಿಸ್ನೆಸ್ ಲೈನ್ ಅಲ್ಲಿ ಇರ್ಲಿಲ್ಲ, ನಾವಿಬ್ರು ಕೂಡ ಬೇರೆಯವರ ಕೆಳಗೆ ಕೆಲಸ ಮಾಡೋರು. ರಾಕೇಶ್ ಅವರು ಆಕ್ಚುಲಿ ರಾಕ್ವೆಲ್ ಆಟೋಮೇಶನ್ ಎನ್ನುವ ಒಂದು US ಬೇಸ್ ಕಂಪನಿಗೆ ವರ್ಕ್ ಮಾಡ್ತಾ ಇದ್ರು, ಅವ್ರು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಅಲ್ಲಿಯ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಈಗ ಕರೆಂಟ್ಲಿ ಈಗ ನಿಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ರಾಕೇಶ್ ಮಾಡ್ತಿದ್ದಾರೆ. ತೊಂದ್ರೆ ಇಲ್ಲ ಸರ್. ಈಗ 10 ದಿವಸ ನಾನ್ ಹೋಗ್ತೇನೆ, 10 ದಿವಸ ಅವ್ರು ಇಲ್ಲಿ ಇರ್ತಾರೆ. ಸೊ ನನ್ಗೆ ಸಹ ಅಲ್ಲಿ ಅದೆಲ್ಲ ಬಿಸ್ನೆಸ್ ಐಡಿಯಾ ಇರೋದ್ರಿಂದ, ನಾ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಹೋಗಿ ಬರೋದು ಏನೋ ಅಂತ ದೊಡ್ಡದೇನು ಅನಿಸ್ತಾ ಇಲ್ಲ ನಿಮ್ಗೆ? ಏನ್ ಮಾಡೋದು ಸರ್, ಈಗ ನೋಡಿದವ್ರಿಗೆ ಆಗುತ್ತೆ, ಎಷ್ಟು ಸತಿ ಹೋಗಿ ಬರ್ತಾರೆ. ಬಟ್ ನಮ್ಗೆ ಇಲ್ಲಿ ಫ್ಯಾಮಿಲಿ ಪ್ರಯಾರಿಟಿ ಜಾಸ್ತಿ ಇರೋದ್ರಿಂದ ಬಂದು ಹೋಗೋದು ಜಾಸ್ತಿ ಮಾಡ್ತಾ ಇರ್ತೀವಿ ಸರ್. ಮೇಡಮ್, ಈಗ ವಿಷಯಕ್ಕೆ ಬರೋದಾದ್ರೆ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 21ನೇ ತಾರೀಕು ಎಲ್ಲೆಡೆ ದೇಶದಲ್ಲಿ ಆಗ್ತೀರಿ. ಕಳೆದ ಬಾರಿಯೂ ಮಾಡಿದ್ರಿ, ಆ ಬಾರಿಯೂ ಕೂಡ ಟರ್ಫ್ ಮೈದಾನದಲ್ಲಿ ದೊಡ್ಡ ಪ್ರಮಾಣದ ಅದೆಲ್ಲ ಅದ್ಭುತದಲ್ಲಿ ಕೊಡಗಿನ ಒಂದು ಇತಿಹಾಸ ಪುಟದಲ್ಲಿ ಸೇರ್ಬೋದು. ಆ ಮಂಜು ಅಷ್ಟು ಚೆನ್ನಾಗಿ ಬೆಳಗ್ಗೆ ಬೀಳ್ತಾ ಇತ್ತು, ಆ ವಾತಾವರಣ, ಅದರಲ್ಲಿ ಸಾವಿರಾರು ಮಕ್ಕಳು, ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಯೋಗಕ್ಕೆ ನಿಮ್ಮ ಜೀವನದಲ್ಲಿ ಹೇಗೆ ಅಟ್ರಾಕ್ಟ್ ಆಯ್ತು ಅಂತ ಸರ್? ನಾನು ಒಂದು ಕರೆಕ್ಟ್ ವಯಸ್ಸಿನಲ್ಲಿ ಒಂದು ಪ್ರೀತಿ ಸಿಗ್ಬೇಕು ಹೇಳುವಾಗ ನನಗೆ ಚಿಕ್ಕದ್ರಿಂದ ಹೊಡೆತ ಬಿದ್ದದ್ದು. ನನ್ನ ತಂದೆಗೆ ಟೈಫಾಯ್ಡ್ ಆಗಿ ನರ್ವ್ಸ್ಗೆ ಅಟ್ಯಾಕ್ ಆಗಿ ಡಿಪ್ರೆಷನ್ ಹೊಟ್ಟೋಗಿದ್ರು ಡ್ಯಾಡಿ. ಎಷ್ಟೋ ವರ್ಷ ಡ್ಯಾಡಿ ನಿಮನ್ಸ್ ಹಾಸ್ಪಿಟಲ್, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ನನ್ನ ಅಮ್ಮ ಬೆಡ್ಡಿನ ಕೆಳಗಡೆ ಸತ ಮಲ್ಕೊಂಡದಿದೆ, ಜನರಲ್ ವಾರ್ಡ್ ಅಲ್ಲಿ. ಸೊ ಹಾಗೆ ಇದ್ದವರನ್ನು ಅಪ್ಪ ಅಮ್ಮ ಇವತ್ತು ನನ್ನನ್ನು ಹೀಗೆ ಮಾಡಿದ್ದಾರೆ. ಅದಕ್ಕೆ ಅದು ಯಾವತ್ತೂ ನಾನು ಋಣಿ ಸರ್. ಹಾಗೆ ಇದ್ದಾಗ ನನ್ನ ಜೀವನದಲ್ಲಿ ಕೂಡ ಅದನ್ನು ಪೆಟ್ಟನ್ನು ನಾನು ಚಿಕ್ಕದ್ರಿಂದಾನೇ ನೋಡ್ತಾ ಇದ್ದೇನೆ. ಯಾವಾಗ ಎಲ್ಲಾ ಸರಿ ಆಗ್ಬೇಕು ಅಂತ ಹೇಳ್ಕೊಂಡು ನನ್ನ ಅಣ್ಣ ಚಾರ್ಟರ್ಡ್ ಅಕೌಂಟೆಂಟ್ ಓದ್ತಾ ಇದ್ದ ಡಿಗ್ರಿ ಆಗಿ. ಸೊ ಎಲ್ಲರಲ್ಲಿಗೂ ಗೊತ್ತು ಸರ್, ಕೊಡಗಿನ ಮಕ್ಕಳು ಅಲ್ಲಿ ಇಲ್ಲಿ ಹೋಗುದು ಯಾವ ಮಕ್ಕಳು ಮಾಡೋದಿಲ್ಲ. ಈಗಿನ ಕಾಲದಲ್ಲಿ ಎಲ್ಲಾ ಮಕ್ಕಳು ಎಲ್ಲಾ ತಪ್ಪುಗಳನ್ನು ಮಾಡ್ತಾರೆ, ಸಣ್ಣ ತಪ್ಪುಗಳನ್ನು ಮಾಡ್ತಾರೆ. ಹಾಗೆ ಅಣ್ಣನು ಕೂಡ ಅದು ಯಾಕೆ ಅವನಿಗೆ ಮನಸ್ಸಾಯಿತು ತನ್ನ ಜೀವನವನ್ನು ನಿಲ್ಲಿಸ್ಲಿಕ್ಕೆ ಅಂತ ನಮಗೆ ಇವತ್ತಿಗೆ ಕೂಡ ಅದು ಪ್ರಶ್ನೆಯಾಗೆ ಉಳಿದಿದೆ ಸರ್. ಅದರ ದುಃಖ ನಮ್ಗೆ ಮಾತ್ರ ಗೊತ್ತಿರೋದು ಸರ್, ಅದನ್ನ ಎಸ್ಪೆಷಲಿ ನನ್ನ ತಾಯಿಗೆ ಮಾತ್ರ ಗೊತ್ತಿರೋದು ಸರ್. ಅದರಿಂದ ಎಷ್ಟು ಮಗನನ್ನು ಕಳೆದುಕೊಂಡ ಬೇಸರ ಒಂದು ಕಡೆ ಆದ್ರೆ, ಜನರ ಮಾತುಗಳನ್ನು ಕೇಳೋದು ಇನ್ನೊಂದು ಕಡೆ ಸರ್. ತುಂಬಾ ದುಃಖ ಸರ್. ಹಾಗಾಗಿ ಅಮ್ಮ 13 ವರ್ಷ ಆಲ್ಮೋಸ್ಟ್ ನಂದು ಎಜುಕೇಶನ್ ಮುಗಿಯುವವರೆಗೆ ಮನೆಯ ಹೊರಗಡೆ ಬಂದವಳೇ ಅಲ್ಲ. ತುಂಬಾ ಆಕ್ಟಿವ್ ಇದ್ದ ಲೇಡಿ. ಅವರ ತಂದೆ, ನನ್ನ ತಾತ ಕೂಡ ಮಂದಮಯ ಮಾಸ್ಟರ್ ಅಂತ HM ಆಗಿದ್ರು ಕಾನೂರು ಕೋತೂರು ಸ್ಕೂಲ್ ಅಲ್ಲಿ. ಸೊ ನನ್ನ ಅಮ್ಮ ಅವರ ಮಗಳು, ನನ್ನ ಮೊಮ್ಮಗಳು. ಸೊ ಆ ವಾತಾವರಣದಲ್ಲಿ ಡಿಗ್ರಿ ಮಾಡಿದ್ದು ಬೆಂಗಳೂರಿನಲ್ಲಿ ನಿಜಲಿಂಗಪ್ಪ ಕಾಲೇಜಲ್ಲಿ ಡಿಗ್ರಿ ಮಾಡಿ, ಈ ಕಡೆ ಒಂದು ಕಂಪ್ಲೀಟ್ ಆ ಕಾಲದಲ್ಲಿ ಕಾಡು, ಅಲ್ಲಿಗೆ ಮದ್ವೆ ಆಗಿ ಎಲ್ಲವನ್ನೂ ಲೈಫನ್ನ ಒಂದು ಮಾದರಿ ತಗೊಂಡು ಹೋಗಿ ಇನ್ನೇನ್ ನಾವು ನಿಲ್ಬೇಕು ಹೇಳುವಷ್ಟರಲ್ಲಿ ಸರ್ ನಮ್ಗೆ ದೊಡ್ಡ ಹೊಡೆತ, ಅಣ್ಣನ ಹೊಡೆತ. ಅಮ್ಮ ಆಗಾಗ್ಗೆ ಎದ್ದಿದ್ದು ಅಪ್ಪನ ಹೊಡೆತದಿಂದ. ಸೊ ಅಪ್ಪ ಆಗ ಸ್ವಲ್ಪ ರಿಕವರಿ ಆಗಿ ನಾರ್ಮಲ್ ಆಗಿ ಬೈಕ್ ಎಲ್ಲ ಓಡಿಸ್ತಾ ಇದ್ರು. ನಾನು PU ಅಲ್ಲಿ ಇದ್ದಾಗ ನನ್ನ ಅಣ್ಣನನ್ನು ಕಳ್ಕೊಳ್ಳೋದು ಸರ್. ಅಲ್ಲಿಂದ ನನ್ಗೆ ಗೊತ್ತಾಗ್ಲಿಲ್ಲ, ಟೀನೇಜ್. ಸೊ ನಾನ್ ಸಹ ಹಾಸ್ಟೆಲಿಗೆ ಹೋದೆ. ನನ್ನ ಲೈಫಲ್ಲಿ ನಾನು ಬಿಸಿ, ಬರೋದು ಹೋಗುದೆಲ್ಲ ಮಾಡ್ತಾ ಇದ್ದೆ. ಮದ್ವೆ ಆದ್ಮೇಲೆ ಯಾವಾಗ ನನ್ಗೆ ಒಂದು ಮಗು ಆಯ್ತು, ನನ್ಗೆ
ಚಿಕ್ಕ ಪುಟ್ಟ ತೊಂದರೆಗಳು, ಆಂಗ್ಸೈಟಿ ಮತ್ತೆ ಡಿಪ್ರೆಷನ್, ಸ್ವಲ್ಪ ಮಟ್ಟಿಗೆ ನನ್ಗೆ ಇದನ್ನು ಓಪನ್ ಆಗಿ ಹೇಳಲಿಕ್ಕೆ ನನ್ಗೆ ಯಾವ ಮುಜುಗರನೂ ಇಲ್ಲ. ಬಿಕಾಸ್ ನನ್ನ ಹಾಗೆ ಎಷ್ಟೋ ಹೆಣ್ಮಕ್ಳು ಇದರ ಗೋಳಿಗೆ ಬಲಿಯಾಗ್ತಾ ಇರ್ತೀರಾ. ಸೊ ಇದಕ್ಕೆ ಪರಿಹಾರ ಬಂದಿದ್ದೆ ನನ್ನನ್ನು ಸರಿ ಮಾಡ್ಕೊಳ್ಬೇಕು. ಕಾಲೇಜಲ್ಲಿ ಕೆಲಸ ಮಾಡುವಾಗೆಲ್ಲ ಖುಷಿ ಇರ್ತಿತ್ತು ಸರ್, ಮನೆಗೆ ಬರುವಾಗ್ಲೂ ಖುಷಿ ಇರ್ತಿತ್ತು. ಯಾವಾಗ ಒಂದ್ ಸ್ವಲ್ಪ ನಂಗೆ ಇಮೋಷನಲ್ ಬ್ಯಾಲೆನ್ಸ್ ಆಗ್ತಾ ಇರ್ಲಿಲ್ಲ. ಸೊ ಆಗ ಕಂಡ್ಕೊಂಡದ್ದು ನಾನು ಯೋಗವನ್ನು ಕಲಿಬೇಕು. ಆಗ ಅದು ಕೋವಿಡ್ ಟೈಮ್ಸ್ ಹತ್ರ ಬಂತು. ಸೊ ನಾನು ಮರಿಲಿಕ್ಕೆ ಆಗೋದಿಲ್ಲ. ನನ್ನ ಫಸ್ಟ್ ಕ್ಲಾಸ್ ಬಂದು ನನ್ನ ಹಂಸಾ ಜೀವನ್ ಅವರು, ನನ್ನ ದೂರದ ಕಸಿನ್ ಅವರು, ಅವರ ಕೈಯಲ್ಲೇ ನಾನು ಟೈಮ್ ಪಾಸ್ಗೆ ಅಂತ ಗೋಣಿಕೊಪ್ಪಕ್ಕೆ ಬಂದು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೆ. ಸೊ ಅಲ್ಲಿ ಗೊತ್ತಾಯ್ತು ಇದರಿಂದ ನನಗೆ ಅದೇ ಫಸ್ಟ್ ನಾನು ಯೋಗ ಕ್ಲಾಸ್ಗೆ ಬಂದದ್ದು. ಮತ್ತೆ ನಾನು ದುಬೈಗೆ ರಜದಲ್ಲಿ ಹೋಗುವಾಗ ಸರ್ಟಿಫಿಕೇಶನ್ ಕೋರ್ಸ್ ಎಲ್ಲ ಅಲ್ಲೇ ಮಾಡ್ಕೊಂಡು ಸ್ವಲ್ಪ ಯಾವ್ದೆಲ್ಲ ಆಗುತ್ತೆ ಅಲ್ಲಿ ಸರ್ಟಿಫೈಡ್ ಹಾಕೊಂಡು ಕೊಡಗಿನ ಕೋವಿಡ್ ಟೈಮ್ಸ್ ಅಲ್ಲಿ ನನ್ನ ಮಗನಿಗೆ ಒಂದು 6 ತಿಂಗಳಿರುವಾಗ ನಾನು ಇದಕ್ಕೆ ನಿಮ್ಗೋಸ್ಕರ ನೀವು ಮಾಡಿದ್ದು, ಅಲ್ಲಿವರೆಗೆ ಮಾಡಿದ್ದು ನನ್ಗೋಸ್ಕರ ಕಲ್ತದ್ದು. ತಮ್ಮ ಯೋಗ ಥೆರಪಿಸ್ಟ್ ಫಂಡಮೆಂಟಲ್ ಕೌನ್ಸಿಲ್ ಆಗಿ ಕೂಡ ಈಗ ನೀವು ಕೆಲಸ ಮಾಡ್ತಿದ್ರಿ. ಕಳೆದ 6 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು. ಇದು ಹೇಗೆ ಆರಂಭ ಆಯ್ತು ಸರ್? ನಾನು ಯೋಗ ಮಾಡ್ತಾ ಇರುವಾಗ ನನ್ನ ಸಮತೋಲನವನ್ನು ನನ್ಗೆ ಅರ್ಥ ಆಯ್ತು. ಆದ್ರೆ ನಾನಿಲ್ಲಿ ಕಂಡು ಬಂದಿದ್ದು ಕೊಡಗಿನಲ್ಲಿ ಇಷ್ಟೊಂದು ಸುಂದರವಾದ ವಾತಾವರಣದಲ್ಲಿ ತುಂಬಾ ಮನೆಗಳಲ್ಲಿ ಯಾವ ರೀತಿಯಾದ ಖುಷಿ ಇಲ್ಲ. ಎಲ್ಲ ಮೆಟೀರಿಯಲ್ ಇದೆ ಸರ್, ಎಲ್ಲ ಇದೆ. 5 ಗಂಟೆ ಒಂದು ಒಳ್ಳೆ ನಿದ್ರೆ ಸಹ ಇಲ್ಲಿಯ ಜನರು ಮಾಡೋದಿಲ್ಲ. ಅಂದ್ರೆ ಎಲ್ಲರಿಗೂ ಒಂದು ಮಾನಸಿಕ ಹಿಂಸೆ ಇದೆ ಅಂತ. ಈ ಮೆಟೀರಿಯಲ್ ವರ್ಲ್ಡಿನ ಜೊತೆಗೆ ನಾವು ಅನ್ಕೊಂಡ್ವಿ ಮೆಟೀರಿಯಲ್ ವರ್ಲ್ಡ್ ಇಂದ ನಾವು ಖುಷಿಯಲ್ಲಿ ಇರ್ಬೋದು ಅಂತ. ಆ ಕಾರ್ ಕದರಿಸೋದು, ಇನ್ನು ಮನೆ ಕಟ್ಟೋದು, ಇನ್ನೊಂದು ಮನೆ ಕಟ್ಟೋದು, ದೊಡ್ಡ ಒಂದೇ ವಾರ ಖುಷಿ, ಮತ್ತೆ ಅದೇ. ಸೊ ನನ್ಗೆ ಕನೆಕ್ಟ್ ಆಗ್ತಾ ಬಂದಾಗ ಯಾವಾಗ ನಾನು ಚಿಕ್ಕ ಯೋಗ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಬಂದೆ. ಫಸ್ಟ್ ಮಾಡಿದ್ದು ನನ್ನ ಊರಲ್ಲಿ ಟಿ ಶೆಟ್ಟಿಗೇರಿಯಲ್ಲೇ, ಕೊಡವ ಸಮಾಜ ಟಿ ಶೆಟ್ಟಿಗೇರಿಯಲ್ಲಿ ನನ್ನ ಫಸ್ಟ್ ಪ್ರೋಗ್ರಾಮ್ ಫಾರೆಸ್ಟ್ರಿ ಮಕ್ಳಿಗೆ ಅಲ್ಲಿ ಬಂದು ಏನೋ ಕ್ಯಾಂಪ್ ಮಾಡ್ತಾ ಇದ್ರು. ಸೊ ಆಗ ನಾನು ತಗೊಂಡೋದು. ಹಾಗೆ ನಾನು ಯೋಚನೆ ಮಾಡಿದೆ, ಹೀಗೆ ಮಾಡಿದ್ಮೇಲೆ ಪಾಪ ಎಲ್ಲಾ ಟೈಮ್ ಒಳಗಡೆನೆ ಇರ್ತಾರಲ್ಲ ಹೆಂಗಸರು, ಏನಾದ್ರೂ ಒಂದು ಲೇಡೀಸ್ಗೆ ಕೂಡ ಮಾಡುವ. ಆಗ ಲೇಡೀಸ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಕೋವಿಡ್ ಟೈಮ್ಸ್ ಅಲ್ವಾ, ಯಾವ ಹೋಟೆಲ್, ಯಾವ ರಿಸಾರ್ಟ್ ಯಾವ್ದು ಓಪನ್ ಇಲ್ಲ. ಸೊ ಆಗ ನಂದೇ ಒಂದು ಇಂಟ್ರೆಸ್ಟ್ ಅವ್ರಿಗೆ ಬೆಳೀತು. ತುಂಬಾ ಸಹಕಾರ ಕೂಡ ಬಂದಿದ್ದಾರೆ ಕೂಡ. ಸೊ ನಾನು ಶೆಟ್ಟಿಗೇರಿಯಿಂದ ಸ್ಟಾರ್ಟ್ ಮಾಡಿ ಮೃತ್ಯುಂಜಯ, ಶ್ರೀಮಂಗಲ, ಹುದಿಕೇರಿ ಕೊಡವ ಸಮಾಜ್, ಪೊನ್ನಂಪೇಟೆ ಕೊಡವ ಸಮಾಜ್, ಪ್ಲಾಂಟರ್ಸ್ ಕ್ಲಬ್, ಯಾವ್ದಂತಿಲ್ಲ ಸರ್, ಎಲ್ಲೆಲ್ಲ ಹೆಂಗಸರಿದ್ದಾರೆ ಎಲ್ಲ ಕವರ್ ಮಾಡ್ತಾ ಇದೆ. ಆಗ ನಂಗೆ ತಿಳಿದು ಬಂದು ನಿಮ್ಮ ಕ್ವೆಶನ್, ಹೇಗೆ ನೀವು ಯಾಕೆ ಯೋಗ ಮಾತ್ರ ಸೀಮಿತ ಇಟ್ಕೊಳ್ದೆ ಕೌನ್ಸಿಲಿಂಗ್ ಯಾಕಂದ್ರೆ ಜನರಿಗೆ ಬರೀ ಯೋಗದಿಂದ ಪ್ರಯೋಜನ ಇಲ್ಲ ಸರ್. ಯೋಗದ ಒಂದು ಪೋಸ್ಟರ್ ಅನ್ನು ಮಾತ್ರ ನಾವು ಕಲಿಸೋದು ಒಂದು ಎಕ್ಸರ್ಸೈಸ್ ಅಲ್ಲಿ, ಬಟ್ ಅವರಿಗೆ ಇರುವ ಒಂದು ತೊಂದರೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಬ್ರು ಬೇಕು, ಒಂದು ಸಲಹೆ ಕೊಡ್ಲಿಕ್ಕೆ ಒಬ್ರು ಬೇಕು ಅಂತ ಹೇಳಿ ನಾನು ಕೌನ್ಸಿಲ್ ಆಫ್ ಇಂಡಿಯಾದಿಂದ ಕೌನ್ಸಿಲರ್, ಫಂಡಮೆಂಟಲ್ ಕೌನ್ಸಿಲರ್ ಹೇಳೋ ಸರ್ಟಿಫಿಕೇಶನ್ ಅನ್ನು ಮಾಡ್ಕೊಂಡಿದ್ದು. ಮೇಡಮ್, ತಾವು ಈ ದಕ್ಷಿಣ ಕೊಡಗಿನ ಸರ್ಕಾರಿ ಶಾಲೆ ಇರಲಿ, ಅರೆ ಸರ್ಕಾರಿ ಇರಲಿ, ಕಾಲೇಜ್ ಇರಲಿ, ಬೇರೆ ಬೇರೆ ಕಡೆ ಹೋಗಿ ಮಕ್ಕಳಲ್ಲಿ ತಾವು ಏನು ಈ ಒಂದು ಕಾರ್ಯಕ್ರಮಗಳನ್ನ ಅವರಿಗೆ ತಿಳಿಸ್ತಾ ಬಂತು. ಅದು ಹೇಗೆ ಮೂಡಿ ಬರ್ತಾ ಇದೆ ಅಂತ? ಅದೇ ಸರ್, ನಾನು ಹೆಂಗಸರದ್ದು ಲೇಡೀಸ್ಗೆ ಅಂತ ಸ್ಟಾರ್ಟ್ ಮಾಡಿದೆ ಯೋಗ ವರ್ಕ್ಶಾಪ್ ಗಳನ್ನು. 1 ರೂಪಾಯಿ ತಗೊಳ್ಳಿಲ್ಲ ಸರ್. ನಾನು ಬೇಕಾದ್ರೆ ಡೇರಿಂಗ್ ಆಗಿ 1 ವರ್ಷದವರೆಗೆ ನಾನು ಮಾಡಿದ ಎಲ್ಲಾ ವರ್ಕ್ಶಾಪ್ ಆಲ್ಮೋಸ್ಟ್ 1.5 years. ಅಪ್ಪ ಅಮ್ಮ ಹಸ್ಬೆಂಡ್ ಅಮೃತ, ಅದಕ್ಕೊಂದು ಲಿಮಿಟ್ ಇರ್ತದೆ. ಹಾಗೆಂತ ನೀವು ಬ್ಯಾಕ್ ಟು ಬ್ಯಾಕ್ ನೀನ್ ಇದನ್ನೇ ಮಾಡ್ತಾ ಇದೀಯಾ, ನಿನಗೆ ಎಲ್ಲಿಂದ ನೀನು ವೀಕ್ ಆಗ್ತಾ ಇದೆಯಾ, ಹೆಲ್ತ್ ವೀಕ್ ಆಗ್ತಾ ಇದೆ, ಸೊ ನೀನ್ ಅದು ಕಾಣ್ತಾ ಇಲ್ವಾ ಅಂತ ಹೇಳುವಾಗ ನಾನು ಹೇಳಿದಿಲ್ಲ, ನನ್ನ ಮನ್ಸು ಹೇಳ್ತಾ ಇದೆ, ನಾನು ಯಾವುದೋ ಒಂದು ಗುರಿಯ ಹತ್ರ ಹೊರಟಿದ್ದೀನಿ, ಅದು ದಾರಿ ತೋರಿಸುತ್ತೆ. ಸೊ ಹಾಗೆ ಲೇಡೀಸ್ಗೆ ತೆಗಿತಾ KKM ಕಾನೂರ್ ಕೋತೂರು ಮಹಿಳಾ ಸಮಾಜ್ ಅವರು ಫಸ್ಟ್ ಅವರ ಹೆಸರೇ ಹೇಳ್ಬೇಕು ಸರ್. ಲೇಡೀಸ್ಗೆ ತೆಗ್ದಿದ್ರಲ್ಲಿ ಅವರೇ ನನ್ನ ಫೌಂಡೇಶನ್. ಕಾನೂರ್ ಕೋತೂರು ಮಹಿಳಾ ಸಮಾಜದ ಎಲ್ಲ ನನ್ನ ಅಲ್ಲಿ ಯೋಗ ಗುರುಗಳು ಸಹ ಇದ್ದಾರೆ ನನಗೆ. ರೂಪಾ ಸತೀಶ್ ಅಂತ ಯೋಗ ಗುರುಗಳು, ಅವರು ಕೂಡ ಯೋಗ ಲೈನ್ ಅಲ್ಲಿ ಇರುವವರು ಕೂಡ. ಸೊ ಇವರ ಎಲ್ಲ ಸಲಹೆಯಿಂದ ಅಮೃತ್, ನೀನು ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. KKMM ಅವರೇ ಹೇಳಿದ್ದು, ನೀನು ನಮ್ಗೆ ನಿನ್ನ ಕೆಪಾಸಿಟಿ ಜಾಸ್ತಿ ಇದೆ, ನೀನು ಸ್ಕೂಲ್ ಕಾಲೇಜ್ಗೆ ತಲುಪಬೇಕು. ಯಾಕೆ ಹೋಗ್ಬೇಕು ಸರ್ ಪ್ರೈವೇಟಿಗೆ ಅಂತ ಅನ್ಕೊಂಡು ಗವರ್ಮೆಂಟ್ ಸ್ಕೂಲ್ ಇಂದಾನೆ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೀನಿ. ನಮ್ಮ ಊರಿಂದಾನೆ ಸ್ಟಾರ್ಟ್ ಮಾಡಿದೀನಿ, ಶೆಟ್ಟಿಗೇರಿ ಗವರ್ಮೆಂಟ್ ಪ್ರೈಮರಿ ಮತ್ತೆ ಹೈಸ್ಕೂಲ್ಗೆ.
ಅವ್ರಿಗೆ ನಾನು ಹೋಗೋದಂದ್ರೆ ಖುಷಿ ಸರ್. ಅದೆಷ್ಟು ಎಂಜಾಯ್ ಮಾಡಿದ್ದೀನಿ ಅಂತಿಲ್ಲ ಅವ್ರ ಜೊತೆ. ನೀವು ಕೂಡ ಖುಷಿನೇ ಅದು. ಅವರಿಗೆ ನಮ್ಮಂತವರ ಅವಶ್ಯಕತೆ ಎಷ್ಟಿದೆ. ಆ ಟೀಚರ್ಸ್ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋ ರೀತಿ, ಅದರಿಂದ ಓಕೆ ಒಂದಾಯ್ತು, ಇನ್ನೊಂದು ಯಾಕೆ ಹತ್ರದ್ದು ಅಂತ ಇಡೀ ಸೌತ್ ಕೊಡಗು ಅಲ್ಲಿ ನಾನೀಗ ನಾನು ಒಬ್ಳೇ ಹೋಗ್ಲಿಲ್ಲ ಸರ್. ನನ್ನ ಜೊತೆ ಇದ್ದ ವಾಲಂಟಿಯರ್ಸ್ ತುಂಬಾ ಹೊಸ ಹೊಸ ಪರಿಚಯಗಳು ನಿಮ್ಗೂ ಕೂಡ ಗೊತ್ತಿರ್ಬೋದು. ಹೌದು. ಮಕ್ಕಳಲ್ಲಿ ಈಗ ತಾವು ಹೋದ ನಂತರ ಈ ಡ್ರಗ್ಸ್ ಬಗ್ಗೆ ಇನ್ನೊಂದು ಅವೇರ್ನೆಸ್ ಬಗ್ಗೆ ಒಂದಷ್ಟು ಬದಲಾವಣೆ ಅನಿಸ್ತದ ನಿಮಗೆ? ಸರ್ ನಾನು 2 ವರ್ಷ ಇರ್ಲಿಲ್ಲ. ನನಗೆ ಆಕ್ಚುಲಿ PhD ಮಾಡ್ತಾ ಇದ್ದೇನೆ ಯೋಗ ಮತ್ತೆ ನ್ಯಾಚುರೋಪತಿಯಲ್ಲಿ. ಸೊ 2 ವರ್ಷ ನಾನೊಂದು ಕೊಡಗಿನ ಬಿಟ್ಟು ಹೋಗೋದು ಸಹ ನಂಗೆ ತುಂಬಾ ದುಃಖಕರವಾಗಿತ್ತು ಸರ್. ಅದು ಸುಲಭ ಇರ್ಲಿಲ್ಲ. ನಂದು ಪೀಕ್ ಟೈಮ್ ನಂದು ನಿಮ್ಗೆ ಗೊತ್ತಿರ್ಬೋದು. ನಂದು ತುಂಬಾ ಪೀಕ್ ಟೈಮ್. ಎಲ್ಲಾ ಸ್ಕೂಲ್ ಕಾಲೇಜ್ಗಳಲ್ಲೂ ನನ್ನ ಅವಶ್ಯಕತೆಗೆ ಅವರು ನನ್ನನ್ನು ಕರಿತಾ ಇದ್ರು, ಬನ್ನಿ ಅಮೃತ್ ಅವರು. ಇದು ಲಯನ್ಸ್ ಎಸ್ಪೆಷಲಿ ಕೊಂಗಂಡ ಅಚ್ಚಯ್ಯ ಅಂಕಲ್ ಅವರು ನನಗೆ ಒಂದು ಡಿವೋಟಿ ಆಗಿ ಪರಿಚಯ ಆದವರು ರಾಮಕೃಷ್ಣ ಆಶ್ರಮದಲ್ಲಿ. ಸೊ ಅವರು ನನ್ನ ಎನರ್ಜಿಯನ್ನು ನೋಡಿ ಲಯನ್ಸ್ಗೆ ನೀವು ಬೇಕು ಅಂತ ಹೇಳಿ ನನಗೆ ಒಂದು ಅಪರ್ಚುನಿಟಿ ಕೊಟ್ಟು, ಸೊ ಹೀಗಿರ್ಬೇಕಾದ್ರೆ ಸರ್ ಒಂದೊಂದು ಅಂತ ಮಾಡ್ತಾ ಹೋದಾಗ ಪರಿಚಯ ಆದವರು ಬರೀ ಒಳ್ಳೆಯವರೇ ಸರ್, ನಿಮ್ಮಿಂದ ಹಿಡಿದು. ನನಗೆ ಯಾರು ಕೆಟ್ಟವರಂತ ಪರಿಚಯ ಆಗ್ಲೂ ಇಲ್ಲ. ನನ್ನ ದಾರಿಗೆ ಇವತ್ತು ಯಾರು ನನ್ನನ್ನು ಸ್ಟಾಪ್ ಮಾಡಿದವರು ಇಲ್ಲ. ಎಲ್ಲರೂ ಹೋದಾಗ ಸಮಾಜನೇ ಕರ್ಕೊ ಹೋಗ್ತದೆ ನಿಮ್ಗೆ. ಆದ್ರೆ ಕಷ್ಟ ಅಂತ ಹೇಳ್ತಾರೆ ಸರ್, ಕೇಳಿದೀನಿ. ಕಷ್ಟ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಪಬ್ಲಿಕ್ ನಾನು ಅಷ್ಟೇ ಸರ್. ನಾವೀಗ ಇಲ್ಲಿಗೆ ಎಲ್ಲ ದೇವರಿಗೆ ಮೋಸ ಮಾಡ್ಬಿಡ್ಬೋದು. ನನ್ನ ಮಕ್ಕಳಿಗೆ ಇದ್ರಲ್ಲಿ ಹೇಳ್ದೆ, ದೇವರಿಗೆ ಮೋಸ ಮಾಡ್ಬೋದು, ತಂದೆ ತಾಯಿರಿಗೆ ಮೋಸ ಮಾಡ್ಬೋದು, ನಮ್ಮ ಮನಸ್ಸಿಗೆ ಮೋಸ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತಿರ್ತದೆ ನಮ್ಗೆ. ಸೊ ಹಾಗೆ ನಡೀತಾ ಇದ್ದೀನಿ ಸರ್. ಮಕ್ಕಳಲ್ಲಿ ಬದಲಾವಣೆಗಳು ಹೇಗೆಂದ್ರೆ ಸರ್, ನಾನು 2 ವರ್ಷ ಇರ್ಲಿಲ್ಲ. ಸೊ 2 ವರ್ಷದಲ್ಲಿ ಸರ್ ನಾನು ಮಧ್ಯದಲ್ಲಿ ಬಂದು ಕವರ್ ಮಾಡಿದ್ದೇನೆ. ನಾನ್ ಸ್ಟಾರ್ಟ್ ಮಾಡಿದ್ದು ಸರಿಯಾಗಿ ಹೇಳ್ಬೇಕಂದ್ರೆ ಈ ವರ್ಷನೇ. ಇಲ್ಲಿಯವರೆಗೆ ಯೋಗ ಮಾತ್ರವನ್ನು ತುಂಬಾ ಅವೇರ್ನೆಸ್ ಅನ್ನು ಕೊಡ್ತಾ ಇದ್ದೆ. ಈಗ ನಾನು ಹೇಳ್ತಾ ಇರೋದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಬೆಸ್ಟ್ ಅಲ್ಲಿದ್ದೀರಾ, ವರ್ಸ್ಟ್ ಅಲ್ಲಿದ್ದೀರಾ, ನೀವು ಅರ್ಥ ಮಾಡ್ಕೊಳ್ಬೇಕು. ಮಾದಕ ದ್ರವ್ಯ ಅಂತಹ ಅಲೆಗಳು ಸಾವಿರಾರು ಬರುತ್ತೆ ಸರ್. ಅದನ್ನ ನಮ್ಗೆ ಸತ್ಯವಾಗ್ಲೂ ನಿಲ್ಸ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದು ಭಯಂಕರವಾದ ದ್ರವ್ಯ ಈಗ ಮೊಬೈಲ್ ಫೋನ್ ಮಕ್ಕಳಿಗೆ. ಸೊ ಇದನ್ನು ಸಹ ನಮ್ಗೆ ನಿಲ್ಸ್ಲಿಕ್ಕೆ ಕಷ್ಟ. ಆದ್ರೆ ಮಕ್ಕಳಿಗೆ ಅವರೇನು ಅಂತ ಅರಿವು ಮಾಡಿದ್ರೆ ಅವ್ರು ಎಚ್ಚೆತ್ತುಕೊಳ್ತಾರೆ ಸರ್. ಅದು ನನ್ನ ಒಬ್ಳಿಂದ ಸಾಧ್ಯ ಇಲ್ಲ ಸರ್. ತುಂಬಾ ಜನರು ಮುಂದೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಮೇಡಮ್, ಈಗ ಯಾವ ಮಟ್ಟಕ್ಕೆ ಬೆಳೆದಿದ್ರೆ ಸಣ್ಣ ಮಗು ಏನಾರು ತಿನ್ನೋದಿಲ್ಲ, ಏನಾರು ಕುಡಿಯೋದಿಲ್ಲ ಅಂದ್ರೆ ಅಮ್ಮನೇ ಹೋಗಿ ಮೊಬೈಲ್ ಕೊಡೋ ಪರಿಸ್ಥಿತಿ. ಹೌದು ಸರ್. ನಾನು ಮಾಸ್ಟರ್ ಡಿಗ್ರಿಯಲ್ಲಿ ಇರುವಾಗ, ಫೈನಲ್ ಇಯರ್ ಅಲ್ಲಿ ಇರುವಾಗ ಸ್ಮಾರ್ಟ್ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಸೊ ನಾನು ಕೂಡ ಈಗ ನನ್ನ ಮಗು ಆದ್ಮೇಲೆ, ಫಸ್ಟ್ ನನ್ಗೆ ಆದದ್ದು ಹೆಣ್ಮಗು. ಸೊ ಆದ್ಮೇಲೆ ಕೂಡ ನಾನು ಸಹ ಒಂದು ನಾರ್ಮಲ್ ವರ್ಕಿಂಗ್ ವುಮೆನ್ ಅಷ್ಟೇ. ಆಗ ನನಗಿದ್ದ ಒಂದು ವಿಸ್ಡಮ್, ನಾಲೆಜ್ ಅಷ್ಟೇ. ಕೆಲ್ಸಕ್ಕೆ ಹೋಗೋದು, ಮಕ್ಕಳಿಗೆ ಪಾಠ ಮಾಡೋದು, ಬರೋದು, ನಮ್ಮ ಸಂಸಾರದ ಕಥೆಯನ್ನು ನೋಡ್ಕೊಳ್ಳೋದು. ಸೊ ಯಾವಾಗ ನನ್ನ ಮಗು ಆಯ್ತು, ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು, ಬೇಗ ಊಟ ಮಾಡಿಸುವ ಪರಿಸ್ಥಿತಿ ಬಂತು. ನಾನು ಕೂಡ ಆದ್ರೆ ಬೇಗ ಎಚ್ಚೆತ್ಕೊಂಡಿದ್ದೇನೆ. ನಾನು ಕೂಡ ಒಂದು 2-3 ತಿಂಗಳವರೆಗೆ ಕೊಟ್ಟದ್ದು ನಿಜ. ನಾನು ಕೂಡ ಇರುವುದನ್ನು ಒಪ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ದೇವರ ದಯೆಯಿಂದ ಸರ್ ನನಗೆ ಅದೇನು ಗೊತ್ತಿಲ್ಲ, ನಾನು ಯಾವಾದ್ರೂ ತಪ್ಪು ದಾರಿ ಸ್ವಲ್ಪ ಎತ್ಕೊಳ್ಳುವಾಗ್ಲೇ ನಾನು ಎಚ್ಚರ ಆಗ್ತೇನೆ. ಅದು ಎಲ್ಲಿಂದಾದ್ರೂ ನಂಗೆ ಒಂದು ಕಾಲ್ ಬರ್ತದೆ. ಸೊ ನಾನು ಬೇಗ ನನ್ನ ಮಗುವನ್ನು ಕೊಡ್ಲಿಲ್ಲ ಸರ್. ನಾನು ಕೊಡ್ತಾ ಇದ್ದೆ ಅಪರೂಪಕ್ಕೆ, ಯಾವತ್ತೂ ತಿನ್ನಿಸುದಂತಲ್ಲ. ಯಾವಾಗಾದ್ರೂ ನಂಗೆ ಒಂದು ತುಂಬಾ ಬಿಸಿ PPT ಮಾಡ್ಕೊಂಡು ಕೂರ್ಬೇಕು, ಪ್ರೆಸೆಂಟೇಶನ್ ಮಾಡ್ಬೇಕು, ಕೊಟ್ಟಿದ್ದುಂಟು. ಸೊ ಇಷ್ಟೇ ಆಗಿದ್ದು. ಈಗ ಬೇರೆಯವರ ಲೈಫಲ್ಲಿ ನನಗೆ ಸ್ವಲ್ಪ ಬೇಗ ಎಚ್ಚರ ಆಗಿದೆ. ಮಕ್ಕಳು ನನ್ನ ಕೈಗೆ ಸಿಕ್ಕಿದ್ರು, ನಾನು ಆ ತಪ್ಪನ್ನು ಮತ್ತೆ ಮಾಡಲಿಲ್ಲ. ಈಗಿನವರು ಇಷ್ಟೊಂದು ಸೌಕರ್ಯ, ಇಂಟರ್ನೆಟ್ ಅಲ್ಲಿ ಡೈಲಿ ಟಿವಿಯಲ್ಲಿ ಹೇಳೋದು ಮೊಬೈಲ್ ಬಳಸಬೇಡಿ, ರೂಮ್ ಒಳಗಡೆ ಇಡಬೇಡಿ ಫೋನ್ ಅಂತ, ಮಲಗುವ ರೂಮ್ ಒಳಗಡೆ ಫೋನ್ ಅನ್ನು ಇಡಬೇಡಿ. ಈಗೇನ್ ಮಾಡ್ತಿದೀವಿ ಸರ್, ಕಿವಿಗೆ ರೇಡಿಯೇಷನ್. ಇದೊಂದು ಸ್ಮಾರ್ಟ್ ವಾಚ್, ಅದೊಂದು ಬಂದಿದೆ. ಅದ್ರಲ್ಲಿ ಆಪಲ್ಲೇ ಬೇಕು, ಮಾಮೂಲಿ ವಾಚ್ ಅಲ್ಲಿ ಆಗೋದಿಲ್ಲ. ಅದು ಕಟ್ಟಿದ್ರೆ ಮಾತ್ರ. ರೇಡಿಯೇಷನ್ ಅನ್ನು ಸ್ಕಿನ್ನಿಗೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ?
ಆ ಮಟ್ಟದಲ್ಲಿ ಈಗ ಆಗಿದೆ. ಸೊ ನೀವು ಕೇಳಿದ ಪ್ರಶ್ನೆ, ಸಣ್ಣ ಮಗು ಅಳು ನಿಲ್ಲಿಸಬೇಕಾದರೆ ಹೆತ್ತವರೇ ಫೋನ್ ಕೊಡ್ತಾರೆ. ಇದನ್ನ ನಾನೀಗ ಎಲ್ಲರಿಗೂ ಹೇಳೋದಿಷ್ಟೇ, ರೂಮಲ್ಲೇ ಇಡಬಾರ್ದು ಹೇಳುವ ವಿಷಯವನ್ನು ನಾವೀಗ ಕಿವಿಗೆ ವಿತೌಟ್ ವೈರ್ ಕಿವಿಗೆ ಹಾಕೊಳ್ಳೋದು, ಕೈಗೆ ಕಟ್ಕೊಳ್ಳೋದ್ರಿಂದ ಡೈರೆಕ್ಟ್ ರೇಡಿಯೇಷನ್ ನಮ್ಮ ಬಾಡಿಗೆ ಬಂದು PCOD, PCOS, ಹೇರ್ ಲಾಸ್, ಡಯಾಬಿಟಿಸ್ ಯಾವ್ದೆಲ್ಲ ತೊಂದರೆ ಇದೆ ಸರ್ ಇದರಿಂದಾನೇ ಜಾಸ್ತಿ. ಇದರಿಂದನೇ ಆಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ನರಕೋಶಗಳು ಅಂತ ನಮ್ಮ ಮೆದುಳಲ್ಲಿರುವಂತದ್ದು ಒಂದು ನ್ಯೂರಾನ್. ಸೊ ಅದರ ಕೆಲಸ ಏನು? ನೀವೀಗ ನಡಿಬೇಕಾ, ನಡಿ ಅಂತ ಹೇಳ್ತದೆ. ತಿನ್ಬೇಕಾ, ಹಸಿವಾದಾಗ ಸಿಗ್ನಲ್ ಕೊಡೋದು ಕೆಲಸ. ನಿಮ್ಮನ್ನು ನೀವು ಇದರಲ್ಲಿ ತಪ್ಪಾಗಿದ್ಯಾ ನೋಡುವ, ಮೊಬೈಲ್ ನೋಡ್ತಾ ಇರ್ತೀರಾ ಸರ್, ಸ್ಟಾಪ್ ಹೇಳ್ತದ? ಹೇಳೋದೇ ಇಲ್ಲ. ನ್ಯೂರಾನ್ ಕೆಲಸ, ನರಕೋಶಗಳು ಡೆಡ್ ಆಗ್ತಾ ಬರ್ತಾ ಇದೆ. ಇನ್ನು ಯೂಸ್ ಮಾಡು, ಇನ್ನು ಹಾಳಾಗು ಅಂತಾನೆ ಹೇಳೋದು. ಅರ್ಥ ಆಗ್ತಾ ಇಲ್ಲ. ಸೊ ನಾನ್ ಹೇಳೋದು, ಎಸ್ಪೆಷಲಿ ನಮ್ಮ ತಂದೆ ತಾಯಿಯರು, ಕೊಡಗಿನವರಿಗೆ ನನ್ನ ಒಂದು ಮೆಸೇಜ್ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವ ಹೋಮ್ ಮೇಕರ್ಸ್, ಮನೆಯಲ್ಲೇ ಇರುವವರಿಗೆ, ದಯವಿಟ್ಟು ಫೋನ್ಗಳನ್ನು ಮಕ್ಕಳಿಗೆ ಕೊಡಬೇಡಿ. ಈಗ ಬ್ಲಡ್ ಶಾಟ್ ಐಸ್ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಸನ್ ಗ್ಲಾಸ್ ಎಲ್ಲ ಹೋಗ್ಲಿ ಸರ್. ತುಂಬಾ ನಾನು ಆಸ್ಪತ್ರೆ ಹೆಸರನ್ನು ಹೇಳೋದಿಲ್ಲ, ತುಂಬಾ ಆಸ್ಪತ್ರೆಗಳಲ್ಲಿ ಮಕ್ಕಳನ್ನು ಈಗ ಅಡ್ಮಿಟ್ ಮಾಡಿ ಅವರ ಫೋನ್ ಅನ್ನು ತೆಗೆದ್ರೆ ಕಿರ್ಚ್ತಾರೆ ಸರ್. ಅದನ್ನು ಮತ್ತೆ ಅವ್ರಿಗೆ ಯೂರಿನ್ ಹೋಗೋದು ಗೊತ್ತಾಗ್ತಾ ಇಲ್ಲ, ಮೋಷನ್ ಹೋಗೋದು ಗೊತ್ತಾಗ್ತಾ ಇಲ್ಲ, ಎಲ್ಲಾ ಕಡೆ ಸ್ಯಾಕ್ ಹಾಕಿದ್ದಾರೆ. ಆಗ ತಂದೆ ತಾಯಿರ್ದು ಒಂದೇ ಕೂಗು ಸರ್, ತಪ್ಪೆಲ್ಲ ತುಂಬಾ ತಪ್ಪುಗಳಾಗೋಗಿದೆ ಸರ್, ಒಂದೇ ಕೂಗು, ಈಗ ನನ್ನ ಮಗನನ್ನು ಸರಿ ಮಾಡ್ಕೊಡಿ. ತುಂಬಾ ವಿಡ್ರಾವಲ್ ಕೇಸೇ ಜಾಸ್ತಿ ಸರ್, ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಈ ನರಕೋಶಗಳನ್ನು ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಿಂದ ಜಾಸ್ತಿ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಇನ್ಸುಲಿನ್ಗೆ ಎದ್ರೆ ಇಂಜೆಕ್ಷನ್ ಕೊಡ್ತಾರೆ ಶುಗರ್ ಪೇಷಂಟ್ಸ್ಗೆ. ನಮ್ಮ ನರಕೋಶಗಳನ್ನು ನಾವು ಆಕ್ಟಿವೇಟ್ ಮಾಡ್ಬೇಕಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳಿಂದ ಮಾತ್ರ, ಖುಷಿಯಿಂದ ಮಾತ್ರ ಸಾಧ್ಯ ಸರ್. ಪ್ರಿಯ ವೀಕ್ಷಕರೇ, ಸುದೀರ್ಘವಾದಂತ ಒಂದು ಚರ್ಚೆಯಲ್ಲಿ ಅಂತಾರಾಷ್ಟ್ರೀಯ ಯೋಗಪಟುವಾಗಿ ಕೊಡಗು ಜಿಲ್ಲೆಯ ನಾನಾ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ತಮ್ಮ ಸಂಸಾರದೊಟ್ಟಿಗೆ ಇರಬೇಕು, ಎತ್ತವರೊಟ್ಟಿಗೆ ಇರಬೇಕು, ಒಳ್ಳೆ ರೀತಿಯಲ್ಲಿ ಸಂಸಾರನ ನಡೆಸಬೇಕು ಅನ್ನೋ ಒಂದು ಕಾಳಜಿ ವಹಿಸಿ ಇವತ್ತು ತಮ್ಮ ಸಂಸಾರದೊಂದಿಗೆ ಬೇರೆ ಬೇರೆ ಕಾಲೇಜುಗಳಿಗೆ ತೆರಳಿ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಯೋಗ ದಿನ ಇನ್ನೇನು ಕೆಲವೇ ಕ್ಷಣಗಳು ಆರಂಭ ಆಗ್ತಿದೆ. ಈ ಒಂದು ಸುಂದರ ಸಂದರ್ಭದಲ್ಲಿ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮೇಡಮ್ನ ಮುಂದಿನ ಜರ್ನಿ ಇನ್ನಷ್ಟು ಎಮ್ಮರವಾಗಿ ಬೆಳೀಲಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ತಗೊಳ್ಳಿ, ಡ್ರಗ್ಸ್ ಮುಕ್ತ ಕೊಡಗು ಆಗಲಿ ಅಂತ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಂಥ ಅಮೃತ ರಾಕೇಶ್ ಅವರಿಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.